ಸ್ನೇಹಿತರೆ, ಬಿಯಾರಿಟ್ಸ್ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಇರುವೆ ಕಚ್ಚಿಸ್ಕೊಂಡವ್ರ ಥರ ಕುಣಿಯೋದಕ್ಕೆ ಶುರು ಮಾಡಿದ್ದಾನೆ. ಎರಡು ಪರಮಾಣು ದೇಶಗಳ ನಡುವೆ ಯುದ್ಧ ಸಂಭವಿಸಿದ್ರೆ ಯಾರು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ವಿಶ್ವ ಸಮುದಾಯ ಅರ್ಥ ಮಾಡ್ಕೋಬೇಕು ಅಂತ ಪಾಪ ಕಿವಿ ಮಾತು ಹೇಳ್ತಿದೆ ಪಾಕಿಸ್ತಾನ. ಅಲ್ಲಿ ಕಾಣ್ತಿರೋದು ಅಪ್ಪಟ ಭಯ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಇಮ್ರಾನ್ ಈಗ ಕಾಶ್ಮೀರದ ಸಮಸ್ಯೆಯನ್ನ ವಿಶ್ವದ 1.25 ಬಿಲಿಯನ್ ಮುಸಲ್ಮಾನರ ಸಮಸ್ಯೆಯನ್ನಾಗಿಸೋದಕ್ಕೆ ಹೊರಟಿದ್ದಾನೆ. ಪಾಪ ಇಸ್ಲಾಮಿಕ್ ದೇಶಗಳು ಕೂಡ ಪಾಕಿಸ್ತಾನದ ಗೋಳನ್ನ ಕೇಳಿಸ್ಕೊಳ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಆ ದೇಶವನ್ನ ಗಾಢವಾಗಿ ಕಾಡೋದಕ್ಕೆ ಶುರು ಮಾಡಿರೋ ಹಾಗೆ ಕಾಣ್ತಿದೆ. ಕಾಡಲ್ವಾ? ಮತ್ತೆ ಪಾಕಿಸ್ತಾನವನ್ನ ಬೆಂಬಲಿಸುತ್ತೆ ಅಂದ್ಕೊಂಡಿದ್ದ UAE ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ಗೌರವ ಆರ್ಡರ್ ಆಫ್ ಜಾಯೆದ್ ಕೊಟ್ಟು ಗೌರವಿಸಿದ ಮೇಲೆ ಪಾಕಿಸ್ತಾನಕ್ಕೆ ನೋವಾಗದೇ ಇರುತ್ತಾ? ಪಾಕಿಸ್ತಾನ ಇನ್ಯಾರ ತಮ್ಮ ಬೆಂಬಲಕ್ಕೆ ಬರ್ತಾರೆ ಅಂತ ನಂಬಿ ಕೂತ್ಕೋಬೇಕು ಹೇಳಿ? ಒಂದು ಕಾಲಕ್ಕೆ ಅಮೆರಿಕ ಕಷ್ಟದಲ್ಲಿ ಕೈ ಹಿಡಿತಿತ್ತು. ಈಗ ಆ ದೇಶ ಮುಖ ತಿರುಗಿಸಿ ಭಾರತದ ಸ್ನೇಹ ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿದೆ. ಇನ್ನು ವಿಶ್ವದ ನಾನಾ ರಾಷ್ಟ್ರಗಳು ಭಯೋತ್ಪಾದನೆಯ ವಿರುದ್ಧ ದನಿ ಎತ್ತಿವೆ. ಅವು ಸಹಜವಾಗಿ ಭಾರತದ ಪರ ನಿಂತಿವೆ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ದಮನ ಆಗ್ತಿದೆ. ಆರ್ಟಿಕಲ್ 370 ರದ್ದತಿ ಕಾಶ್ಮೀರಿಯತ್ ವಿರುದ್ಧದ ಐತಿಹಾಸಿಕ ಅನ್ಯಾಯ ಅಂತ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಮುಂದೆ ದೂರೊಯ್ದಿದ್ದ ಪಾಕಿಸ್ತಾನ ಅದರ ಬೆನ್ನಲ್ಲೇ ಮಾನವ ಹಕ್ಕುಗಳ ಉಲ್ಲಂಘನೆ ವಿಷಯದಲ್ಲಿ ಮಂಗಳಾರತಿ ಮಾಡಿಸಿಕೊಂಡು ಬಂದಿದೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಮನ ಮಾಡಲಾಗ್ತಿದೆ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರಾದ ಹಿಂದೂ, ಕ್ರೈಸ್ತ ಧರ್ಮೀಯರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ವಿಫಲವಾಗಿದೆ. ಹಾಗೆ ಅಲ್ಪಸಂಖ್ಯಾತರಿಗೆ ತೀವ್ರ ಕಿರುಕುಳ ನೀಡಲಾಗ್ತಿದೆ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ನಾನಾ ದೇಶಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಇದು ಸಾಲದು ಅನ್ನೋ ಹಾಗೆ FATF ಪಾಕಿಸ್ತಾನವನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಅದಕ್ಕೆ ಕಾರಣ ಆ ದೇಶ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಲ್ಲಿ ವಿಫಲವಾಗಿದೆ ಅನ್ನೋದು. ಹೀಗೊಂದು ಕಡೆಯಿಂದ ಮುಖಭಂಗವನ್ನೇ ಅನುಭವಿಸ್ತಿರೋ ಪಾಕಿಸ್ತಾನ ಪರಮಾಣು ಯುದ್ಧದ ಬಗ್ಗೆ ಮಾತಾಡದೆ ಇನ್ನೇನು ತಾನೇ ಮಾಡಿತು? ಹಾಗಂತ ಪಾಕಿಸ್ತಾನ ಈ ಪರಿಸ್ಥಿತಿಯಲ್ಲಿ ಭಾರತದ ಮೇಲೆ ಯುದ್ಧಕ್ಕೆ ಬರುತ್ತಾ? ಅಕಸ್ಮಾತ್ ಬಂದ್ರೇನು ಗತಿ? ಭಾರತದಲ್ಲಿ ಆರ್ಥಿಕ ಕುಸಿತ ಅಂತ ಬೇರೆ ಹೇಳ್ತಿದ್ದಾರೆ ಅಂತೆಲ್ಲ ಆತಂಕ ಏನು ಪಟ್ಕೋಬೇಕಿಲ್ಲ. ಸ್ನೇಹಿತರೆ, ಆರ್ಥಿಕ ಹಿಂಜರಿತದ ಬಗ್ಗೆ ಸಾಕಷ್ಟು ಜನ ತರಾವರಿಯ ಭಯಗಳನ್ನು ವ್ಯಕ್ತಪಡಿಸಿದ್ದೀರಿ. ಅದಕ್ಕೆ ಸರಿಯಾಗಿ ಹೆದರೋರ ಮೇಲೆ ಹಾವು ಬಿಟ್ರು ಅನ್ನೋ ಹಾಗೆ ಆ ಕಂಪನಿ ಅಷ್ಟು ಜನರನ್ನು ಹೊರಗೆ ಹಾಕ್ತು, ಈ ಕೈಗಾರಿಕಾ ಪ್ರದೇಶದಲ್ಲಿ ಇಷ್ಟು ಕಂಪನಿಗಳು ಕೆಲಸ ಇಲ್ಲದೆ ಕೂತಿವೆ ಅನ್ನೋ ಸುದ್ದಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಿಜವಾಗ್ಲೂ ಆತಂಕಕ್ಕೀಡಾಗ್ತಿರೋರು ಕೆಲವರಾದ್ರೆ ಭಕ್ತರು ಹಾಗೂ ಗುಲಾಮರ ಜಗಳ ಬೇರೆ. ಆರ್ಥಿಕ ಹಿಂಜರಿತದ ಕುರಿತಾದ ವಿಡಿಯೋಗೆ ಬಂದಿರೋ ಒಂದಷ್ಟು ಕಾಮೆಂಟ್ಗಳನ್ನು ನೋಡಿ ನನಗಂತೂ ಎಲ್ಲಿಂದ ನಗಬೇಕು ಅನ್ನೋದೇ ಅರ್ಥವಾಗ್ತಿಲ್ಲ. ಬೆಟ್ಟಗಳ ಬಗ್ಗೆ ಬರೆಯೋ ನೀನು ಎಕನಾಮಿಕ್ಸ್ ಬಗ್ಗೆ ಬರೆಯೋದಕ್ಕೆ ಏನು ಎಕನಾಮಿಸ್ಟಾ ಅಂತ ಕೇಳಿದ್ದಾರೆ. ಸ್ವಾಮಿ, ಹೆರಿಗೆ ನೋವು ಗೊತ್ತಾಗೋದು ಹೆತ್ತವರಿಗೆ ಹೊರತು ಗೈನಕಾಲಜಿಸ್ಟ್ಗಳಿಗಲ್ಲ. ಇನ್ನೊಂದಷ್ಟು ಜನ ಪ್ರಧಾನಿಯನ್ನ BJPಯನ್ನ ಬೈದು ಕಾಮೆಂಟ್ ಹಾಕಿದಿರಿ. ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಬೆದರಿಕೆ ಬೇರೆ ಹಾಕಿದಿರಿ. ಅಲ್ಲ, ಹಿಂದೆ ನೆಹರು ಎಡವಟ್ಟುಗಳ ಬಗ್ಗೆ, ಚಿದಂಬರಂ ಬಗ್ಗೆ ಮಾತಾಡಿದಾಗ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅವರಿಗೆ ನನ್ನ ರೆಸ್ಪಾನ್ಸ್ ಹೇಗಿತ್ತು, ಈಗ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಿರೋರಿಗೆ ಕೂಡ ನನ್ನ ರೆಸ್ಪಾನ್ಸು ಹಾಗೇ ಇರುತ್ತೆ. ನಿಮ್ಮ ಭಕ್ತಿ ಗುಲಾಮಗಿರಿ ಎರಡಕ್ಕೂ ನಾನು ಜವಾಬ್ದಾರ ಅಲ್ಲ. ನಾನು ಮಾತಾಡ್ತಿರೋದು ಸಮಸ್ಯೆ ಬಗ್ಗೆ, ಮಹಾನಗರಗಳಿಗೆ ಉದ್ಯೋಗ ಹುಡ್ಕೊಂಡು ಬರ್ತಿರೋರ ಬಗ್ಗೆ, ಕೃಷಿ ಕ್ಷೇತ್ರದ ನಿರ್ಲಕ್ಷ್ಯದ ಬಗ್ಗೆ, ಕೆಲಸ ಕಳ್ಕೊಳ್ತಿರೋರ ಬಗ್ಗೆ, GSTಯ ಅವೈಜ್ಞಾನಿಕತೆಯ ಬಗ್ಗೆ ನಾನು ಮಾತಾಡಿದ್ದೇನೆ ಹೊರತು ನಾನು ಹೇಳಿರೋದು GST ತಪ್ಪು ಅಂತಲ್ಲ. GSTಯ ಇಂಪ್ಲಿಮೆಂಟೇಷನ್ನಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ನನಗೆ ಬರಬೇಕಾಗಿರೋ ದುಡ್ಡಿಗೆ ಆ ದುಡ್ಡು ಬರೋದಕ್ಕೆ ಮುಂಚೆನೆ ಟ್ಯಾಕ್ಸ್ ಕಟ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಆ ನೋವು ಎಂಥದ್ದು ಅನ್ನೋದನ್ನ ಹೇಳಿದ್ದೀನಿ ಹೊರತು GST ಕಟ್ಟಬೇಡಿ ಅಂತಲೋ GST ಕಟ್ಟಬಾರ್ದು ಅಂತಲೋ ನಾನು ಹೇಳಿಲ್ಲ. ವ್ಯಾಟು, ಸರ್ಚಾರ್ಜು, ಸರ್ವಿಸ್ ಟ್ಯಾಕ್ಸು ಇದೆಲ್ಲದನ್ನ ಈ ಹಿಂದೆಲ್ಲ ಕಟ್ಕೊಂಡು ಬಂದವನೇ ನಾನು ಕೂಡ. ಈಗ GSTಯನ್ನ ನಾನು ಕಟ್ತಾ ಇದ್ದೀನಿ. ಇನ್ನು ಇನ್ಕಮ್ ಟ್ಯಾಕ್ಸ್ ಅನ್ನ ರದ್ದು ಮಾಡಿ ಅನ್ನೋದು ಅರ್ಥಶಾಸ್ತ್ರಜ್ಞ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಿರೋ ಮಾತು. ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಬರೀ ಭಕ್ತಿಲೇ ಮುಳುಗೋದ್ರೆ ಹೇಗ್ರಯ್ಯ? ಇನ್ನೊಂದು ವರ್ಗ, ಅವರಿಗಂತೂ ಏನೂ ಗೊತ್ತಾಗೋದಿಲ್ಲ. ಅಲ್ಲಿ ಎಲ್ಲೋ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರು ಅಥವಾ ಇನ್ನೇನೋ ಆಯ್ತು ಅಂದ್ರು ಅದಕ್ಕೆ ಕೂಡ ಮೋದಿನೇ ಕಾರಣ ಅಂತ ಬಾಯಿ ಬಡ್ಕೋತಾರೆ. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಅದು ನಿಮ್ಮ ಹಣೆ ಬರಹ. ಅರ್ಥ ಆಗಬೇಕಾದವ್ರಿಗೆ ಏನು ಅರ್ಥ ಆಗಬೇಕಿತ್ತು ಅದಾಗಿದೆ, ಅಷ್ಟು ಸಾಕು. ಇನ್ನು ಯಾರಿವತ್ತು ತಲೆಯೆಲ್ಲ ಮಾತಾಡ್ತಿದ್ದಾರೆ ಅವರು ಬಿಸಿ ಮುಟ್ಟಿಸ್ಕೊಳ್ಳೋದವರು.
ಅಬ್ಬಾ, ಇನ್ನೊಬ್ಬ ಮಹಾಪುರುಷ ಮೋದಿ ವಿರುದ್ಧದ ಚಾನಲ್ ಇದು, ಇದನ್ನು ಬ್ಯಾನ್ ಮಾಡಬೇಕು ಅಂತ ಕೂಡ ಕಾಮೆಂಟ್ ಹಾಕಿದ್ದಾನೆ. ಅವರವರ ಮೂರ್ಖತನಕ್ಕೆ ಅವರವರನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕಿದೆ. ಅವರನ್ನ ಅವರ ದೇವರು ಕಾಪಾಡಲಿ. ಅಂದಹಾಗೆ ಗೆಳೆಯರೆ, ನಾವಿವತ್ತು ಏನು ಆರ್ಥಿಕ ಹಿಂಜರಿತ ಅನ್ನೋದನ್ನ ನೋಡ್ತಾ ಇದ್ದೀವಿ, ಇದು ಖಂಡಿತ ಶಾಶ್ವತ ಅಂತೂ ಅಲ್ಲ. ಪ್ರತಿ ಬಾರಿ ಬದಲಾವಣೆಗಳಿಗೆ ಒಗ್ಗಿಕೊಳ್ಳಬೇಕಾದ ಸಮಯದಲ್ಲಿ ಇಂಥ ಪರಿಸ್ಥಿತಿ ಖಂಡಿತ ಬರುತ್ತೆ. ಈಗಿಲ್ಲಿ ಅತಿ ಹೆಚ್ಚಾಗಿ ಏಟ್ ತಿಂತಾ ಇರೋ ಹಾಗೆ ಕಾಣ್ತಿರೋದು ಆಟೋಮೊಬೈಲ್ ಇಂಡಸ್ಟ್ರಿ ಹಾಗೂ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಕಳವಳ ಆಗೋದು ಯಾಕೆ ಅಂದ್ರೆ, ಈ ಎರಡೂ ಉದ್ಯಮಗಳ ಮೇಲೆ ಆಧಾರಪಟ್ಟಿರೋರ ಸಂಖ್ಯೆ ತುಂಬಾನೇ ಇದೆ. ಆಟೋಮೊಬೈಲ್ ಇಂಡಸ್ಟ್ರಿಯ ಹಿಂಜರಿತಕ್ಕೆ ಕಾರಣ ಏನು? ಗೊಂದಲಗಳು ಹಾಗೂ ಮಾರುಕಟ್ಟೆಯಲ್ಲಿ ಆಗ್ತಿರೋ ಬದಲಾವಣೆಗಳು. ಸದ್ಯಕ್ಕೆ BS4 ಇಂಜನ್ ಬಳಕೆಯಲ್ಲಿದೆ. ಇನ್ನು ಮುಂದೆ BS6 ಇಂಜನ್ ಬಳಕೆಗೆ ಬರುತ್ತೆ. ವಾಯು ಮಾಲಿನ್ಯವನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಬರ್ತಿರೋ ಇಂಜನ್ ಇದು. ಸೊ ವಾಹನ ಮಾರುಕಟ್ಟೆಯಲ್ಲಿ ಒಂದು ಕ್ರಾಂತಿ ಆಗ್ತಿದೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದು ಗೊತ್ತಾಗದ ಗ್ರಾಹಕ ಕಾರು ಖರೀದಿಯನ್ನು ಸದ್ಯಕ್ಕೆ ಮುಂದಕ್ಕೆ ಹಾಕ್ತಿದ್ದಾನೆ. ಹೀಗಾಗಿ ಕಾರುಗಳ ಮಾರಾಟ ಕುಸಿತಾ ಇದೆ. ಇನ್ನು ನಗರ ಪ್ರದೇಶಗಳಲ್ಲಿ ಕಾರುಗಳ ಖರೀದಿ ತುಂಬಾನೇ ಬಿದ್ದು ಹೋಗಿದೆ ಅಂತಿದ್ದಾರೆ. ಹೌದು, ನಗರಗಳಿಗಾಗಲೇ ಓವರ್ ಕ್ರೌಡೆಡ್ ಆಗಿವೆ. ಪಾರ್ಕಿಂಗ್ ಸಮಸ್ಯೆಯಿಂದ ಹಿಡಿದು ಟ್ರಾಫಿಕ್ ಸಮಸ್ಯೆಯವರೆಗೆ ಇಲ್ಲಿ ನಾನಾ ರೀತಿಯ ಸಮಸ್ಯೆಗಳು. ಏನು ಕಡಿಮೆ ವಾಹನಗಳಿವೆಯಾ? ಅವುಗಳ ಜೊತೆಗೆ ಓಲಾ, ಉಬರ್ಗಳು ಕೂಡ ಇವೆ. ನಾನು ಕೂಡ 2 ಕಾರುಗಳಿದ್ರೂ ಈಗ ಕಾರನ್ನು ಬಳಕೆ ಮಾಡೋದನ್ನು ತೀರಾನೇ ಕಡಿಮೆ ಮಾಡಿದ್ದೀನಿ. ಬೆಂಗಳೂರಲ್ಲಿ ಎಲ್ಲಾದರೂ ಓಡಾಡೋದಿದ್ರೆ ಮೆಟ್ರೋ ಯೂಸ್ ಮಾಡ್ತೀನಿ, ಅಲ್ಲಿಂದ ಆಟೋಗಳನ್ನು ಅಥವಾ ಓಲಾ, ಉಬರ್ಗಳನ್ನು ಬಳಸ್ತೀನಿ. ಯಾರ್ರೀ ಡ್ರೈವ್ ಮಾಡ್ತಾರೆ ಈ ಟ್ರಾಫಿಕ್ಕಲ್ಲಿ? ಹೀಗಾಗಿ ನಗರ ಪ್ರದೇಶದಲ್ಲಿ ಸಹಜವಾಗಿ ಕಾರುಗಳ ಖರೀದಿ ಕಡಿಮೆ ಆಗಿದೆ. ಇನ್ನು ಸಾಕಷ್ಟು ಕಂಪನಿಗಳು BS6 ಇಂಜನನ್ನು ತಯಾರು ಮಾಡಬೇಕಾ ಬೇಡವಾ ಅನ್ನೋದನ್ನೇ ಇನ್ನೂ ನಿರ್ಧಾರ ಮಾಡಿಲ್ಲ. ಸದ್ಯಕ್ಕೆ ಇರೋದನ್ನೇ ಇನ್ನೊಂದಷ್ಟು ದಿನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸರ್ಕಾರ ಅನುಮತಿ ಕೊಡಲಿ ಅಂತ ಬಯಸ್ತಿದ್ದಾರೆ. ಸೊ ಅಲ್ಲಿ ಪ್ರೊಡಕ್ಷನ್ ಸಹಜವಾಗಿ ಸ್ಥಗಿತಗೊಂಡಿದೆ. ಮತ್ತೊಂದು ಕಡೆ ಹೆಚ್ಚಾಗಿರೋ ರೋಡ್ ಟ್ಯಾಕ್ಸು, ಇನ್ಶೂರೆನ್ಸ್ನ ದರಗಳು, ಇಂಟ್ರೆಸ್ಟ್ ರೇಟು ಇವು ಕೂಡ ಗ್ರಾಹಕನ ಮೇಲೆ ಹಾಗೂ ಕಾರ್ ಮಾರಾಟ ಮಳಿಗೆಗಳ ಮೇಲೆ ಪ್ರಭಾವ ಬೀರ್ತಿವೆ. ವಾಹನ ಮಾರಾಟ ಕಡಿಮೆಯಾಗೋದಕ್ಕೆ ಕಾರಣ ಇದು. ಇನ್ನು ಗೂಡ್ಸ್ ಮತ್ತು ಪ್ಯಾಸೆಂಜರ್ ವಾಹನಗಳ ಮೇಲೆ ಬೀಳ್ತಿರೋ ತೆರಿಗೆ ಹಾಗೂ ಆ ಕ್ಷೇತ್ರದ ನಾನಾ ಸಮಸ್ಯೆಗಳಿಂದಾಗಿ ಅಲ್ಲಿ ಕೂಡ ಹೊಸ ವಾಹನಗಳ ಖರೀದಿ ಆಗ್ತಿಲ್ಲ. ಪರಿಣಾಮ ಆಟೋಮೊಬೈಲ್ ಇಂಡಸ್ಟ್ರಿ ಹಿನ್ನಡೆಯನ್ನು ಸಾಧಿಸಿದೆ. ಹೀಗಾಗಿನೇ ಇದನ್ನು ನಂಬಿಕೊಂಡಿರೋ ಫ್ಯಾಕ್ಟರಿಗಳು ಸಂಕಷ್ಟಕ್ಕೀಡಾಗಿವೆ. ಇಲ್ಲಿ ಸರ್ಕಾರದ ಮೇಲೆ ಒತ್ತಡ ತರುವ ವಾಹನ ತಯಾರಿಕಾ ಕಂಪನಿಗಳ ವ್ಯಾಪಾರಿ ಬುದ್ಧಿವಂತಿಕೆ ಕೂಡ ಕೆಲಸ ಮಾಡ್ತಿದೆ. ವಿದೇಶಗಳಿಂದ ಬರ್ತಿದ್ದ ಬೇಡಿಕೆ ಗಣನೀಯ ಪ್ರಮಾಣದಲ್ಲಿ ಕುಸಿದಿರೋದ್ರಿಂದ ಈ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಇದು ಸಹಜನೇ. ಭಾರತಕ್ಕಿಂತಲೂ ಕಡಿಮೆ ಬೆಲೆಗೆ ಬಾಂಗ್ಲಾ, ಶ್ರೀಲಂಕಾದಂಥ ದೇಶಗಳು ಗಾರ್ಮೆಂಟ್ಸ್ ಸರಬರಾಜು ಮಾಡೋದಕ್ಕೆ ಶುರು ಮಾಡಿವೆ. ಅಲ್ಲಿ ಲೇಬರ್ ಕಡಿಮೆ ಇದೆ, ಡಾಲರ್ ಎದುರು ಆ ದೇಶಗಳ ಕರೆನ್ಸಿ ಮೌಲ್ಯ ಕಡಿಮೆ ಇದೆ, ಹಾಗೇನೆ ಅಲ್ಲಿ ತೆರಿಗೆಗಳು ಕೂಡ ಕಡಿಮೆ ಇವೆ. ಹೀಗಾಗಿ ಸಹಜವಾಗಿ ಭಾರತಕ್ಕೆ ಬರ್ತಿದ್ದ ಬೇಡಿಕೆ ಈಗ ಬಾಂಗ್ಲಾ ಕಡೆಗೆ ತಿರುಗಿದೆ. ಇದು ತೀರಾ ಅನಿರೀಕ್ಷಿತವೇನಲ್ಲ. ನಮ್ಮ ಉದ್ದಿಮೆಗಳು ಹಾಗೂ ಉದ್ಯಮಪತಿಗಳ ಮುಂದಾಲೋಚನೆಯ ಕೊರತೆ ಕೂಡ ಇದಕ್ಕೆ ಕಾರಣ. ಇನ್ನು ಅಮೆರಿಕ ಹಾಗೂ ಚೀನಾದ ನಡುವಿನ ವಾಣಿಜ್ಯ ಕಲಹ ಕೂಡ ಭಾರತದ ಮೇಲೊಂದಷ್ಟು ಪ್ರಭಾವ ಬೀರಿರುವುದು ಸುಳ್ಳಲ್ಲ. ಭಾರತ ಒಂದೇ ಅಲ್ಲ ರೀ, ಇಡೀ ವಿಶ್ವದ ಆರ್ಥಿಕತೆಯನ್ನೇ ಒಂದು ಹೆಜ್ಜೆ ಹಿಂದಕ್ಕೆ ಸರಿದಿರೋ ಕಾಲ ಇದು. ಹಾಗೆ ನೋಡಿದರೆ ಇದ್ದದರಲ್ಲಿ ನಮ್ಮ ದೇಶನೇ ಮೇಲು. ಸೊ ತೀರಾ ಹೆದರ್ಕೊಂಡು ಕೂತ್ಕೋಬೇಕಾಗಿದ್ದೇನೂ ಇಲ್ಲ. ಇವತ್ತು ಕಷ್ಟ ಬಂದಿದೆ, ನಾಳೆ ಸರಿ ಹೋಗುತ್ತೆ. ಇದೆಲ್ಲ ನಮಗೇನು ಹೊಸ್ತಾ? ಇನ್ನಿವಾಗ ಸರ್ಕಾರ ಸರಿ ಇಲ್ಲ ಅಂತ ಒಬ್ಬರು, ಹಿಂದಿದ್ದವ್ರು ಏನು ಕಡಿದು ಗುಡ್ಡೆ ಹಾಕಿದ್ರು ಅಂತ ಮತ್ತೊಬ್ಬರು ಮಾತಾಡ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಅದು ಬಾಯಿ ಚಪಲದ ಮಾತಾಗುತ್ತೆ ಅಷ್ಟೇ. ಮೊನ್ನೆ ಸರ್ಚಾರ್ಜ್ ಕಡಿಮೆ ಮಾಡಿ ಸರ್ಕಾರ ಒಂದಷ್ಟು ನಿರ್ಧಾರಗಳನ್ನು ತಗೊಂಡ ಮೇಲೆ ನಮ್ಮ ಷೇರುಪೇಟೆ ಕೂಡ ಚೇತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದು ಒಳ್ಳೆ ಬೆಳವಣಿಗೆನೇ. ತೀರಾ ನಿರಾಸೆಗೊಳಗಾಗಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ತಲೆ ಹೋಗೋ ಥರದ್ದು ಏನೂ ಆಗಿಲ್ಲ. ಈ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಆರ್ಥಿಕ ತಜ್ಞರೊಬ್ಬರನ್ನು ನಿಮ್ಮ ಮುಂದೆ ಕರ್ಕೊಂಡು ಬರ್ತೀನಿ. ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿಸ್ಕೊಳ್ಳಿ. ಹಾಗೆಯೇ ನಾನು ಕೃಷಿ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳಿದ್ದೆ. ಕೃಷಿ ಕ್ಷೇತ್ರ ನಿಜಕ್ಕೂ ಸೊರಗಿ ಹೋಗ್ತಿದೆ ಅನ್ನೋ ಕಾರಣಕ್ಕೆ ನಮ್ಮ ದೇಶದ ಆರ್ಥಿಕತೆಯ ವಿಷಯದಲ್ಲಿ ಕೃಷಿ ಎಷ್ಟು ಮಹತ್ವವಾದದ್ದು ಅನ್ನೋದನ್ನು ಕೂಡ ನಿಮಗೆ ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಹಾಗೆ ಮುಂದೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡಬೇಕು ಅನ್ನೋ ಆಸೆ ನನಗಿದೆ. ನೀರೇ ಇಲ್ಲದ ಇಸ್ರೇಲ್ ಕೃಷಿಯಲ್ಲಿ ಕ್ರಾಂತಿ ಮಾಡುತ್ತೆ ಅನ್ನೋದಾದರೆ ನಾವ್ಯಾಕೆ ಮಾಡಬಾರ್ದು? ಈಗಾಗಲೇ ನಮ್ಮಲ್ಲಿ ಕೂಡ ಸಾಕಷ್ಟು ವಿದ್ಯಾವಂತರು ಕೃಷಿಯಲ್ಲಿ ತೊಡಗಿಸ್ಕೊಂಡು ಸಾಧನೆ ಮಾಡ್ತಿದ್ದಾರೆ. ತಂತ್ರಜ್ಞಾನದ ನೆರವು ಪಡೆದು ಲಾಭ ಕೂಡ ಗಳಿಸ್ತಿದ್ದಾರೆ. ಸರಿಯಾಗಿ ಮಾಡಿದರೆ ಎಲ್ಲದರಲ್ಲೂ ಲಾಭ ಬರುತ್ತೆ. ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಅದಕ್ಕೊಂದು ಲೆಕ್ಕಾಚಾರ ಇರಬೇಕು. ಸೊ ಸ್ನೇಹಿತರೆ, ವಿದ್ಯಾವಂತ ಯುವಕರು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಗಳನ್ನು ಶುರು ಮಾಡಿದರೆ ನಗರಗಳ ಮೇಲೆ ಬೀಳ್ತಿರೋ ಒತ್ತಡ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ.
ಸೊ ಸ್ನೇಹಿತರೆ, ದೇಶ ಏನಾಗುತ್ತೆ ಅಂತ ನಾವು ಹೆದರಬೇಕಾದ ಯಾವ ಅಗತ್ಯನೂ ಇಲ್ಲ. ಪಾಕಿಸ್ತಾನ, ಚೀನಾ ಎರಡೂ ಒಟ್ಟೊಟ್ಟಿಗೆ ಬಂದರೂ ಬಡಿದು ಕೆಡುವ ಗಾವು ಗುಂಡಿಗೆ ನಮ್ಮದು. ಭಾರತ ಕಳೆದ ಕೆಲವು ವರ್ಷಗಳಲ್ಲಿ ನಿಜಕ್ಕೂ ಬದಲಾಗಿದೆ. ಇಡೀ ವಿಶ್ವ ಬದಲಾಗ್ತಿದೆ. ಈಗ ನಮ್ಮ ಕಾಲ. ಜಸ್ಟ್ ಚಿಲ್. ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿದರೆ 10 ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ. ಅಂದಹಾಗೆ ಮುಂದಿನ ಸಂಚಿಕೆಯಲ್ಲಿ ಆರ್ಥಿಕ ತಜ್ಞರನ್ನು ಕರ್ಕೊಂಡೇ ನಿಮ್ಮ ಮುಂದಕ್ಕೆ ಬರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.